ಹಲೋ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಹ್ಯಾಮ್ಸ್ಟರ್ದು ಏರ್ಡ್ರಾಪ್ ಬರ್ತಾ ಇದೆ. ಸೊ ಅದನ್ನ ಹೇಗೆ ಕ್ಲೈಮ್ ಮಾಡೋದು, ಹೇಗೆ ಅದನ್ನ ನಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬೇಗ ಬೇಗ ನಿಮ್ದು ಹ್ಯಾಮ್ಸ್ಟರ್ ಬಾಟ್ ನ ಓಪನ್ ಮಾಡ್ಕೊಳ್ಳಿ. ಏರ್ಡ್ರಾಪ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಏರ್ಡ್ರಾಪ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರಬಹುದು ನೀವು 14 ದಿನದಲ್ಲೇ ಟೋಕನ್ ಲಾಂಚ್ ಆಗ್ತಾ ಇದೆ. ಸೊ ಎಲ್ಲರೂ ಡೈಲಿ ಟಾಸ್ಕ್ ಆಗಿರ್ಲಿ, ಲಕ್ಕಿ ಕಲೆಕ್ಟ್ ಮಾಡೋದಾಗಿರ್ಲಿ, ಯಾರು ಮಿಸ್ ಮಾಡಬೇಡಿ. ಇವಾಗ ವಿಡ್ರಾಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿಡ್ರಾಲ್ ಸೆಕ್ಷನ್ ಅಲ್ಲಿ 3 ಆಪ್ಷನ್ ಇರುತ್ತೆ. ಲಾಸ್ಟ್ ಅಲ್ಲಿ ಇದೆಯಲ್ಲ ಕನೆಕ್ಟ್ ಯುವರ್ ಟೋನ್ ವಾಲೆಟ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂದು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ನೀವ್ ಹೇಗ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಇಲ್ಲಿ ನೋಡ್ತಾ ಇರೋ ಹಾಗೆ OKX ಮತ್ತೆ ಬೈಬಿಟ್ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಯಾರು ನಿಮ್ಮ ಅಕೌಂಟ್ ನ ಕನೆಕ್ಟ್ ಮಾಡಕ್ ಹೋಗಬೇಡಿ, ಯಾಕಂದ್ರೆ ವಿಡ್ರಾಲ್ ಟೈಮ್ ನಲ್ಲಿ ತುಂಬಾ ಚಾರ್ಜಸ್ ಕಟ್ ಆಗುತ್ತೆ. ಎಲ್ಲರೂ ರೆಫರಲ್ಗೋಸ್ಕರ ನಿಮ್ಗೆ ಕನೆಕ್ಟ್ ಮಾಡಿಸಿ ಜಾಯಿನ್ ಮಾಡಿಸ್ತಾ ಇದ್ದಾರೆ. ಸೊ ಇದ್ರಲ್ಲಿ ಯಾರು ಮಾಡಕ್ ಹೋಗಬೇಡಿ. ಡೈರೆಕ್ಟ್ ಟೋನ್ ವಾಲೆಟ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಬೇಕು, ಯಾಕಂದ್ರೆ ತುಂಬಾ ಸ್ಪೀಡಲ್ಲಿ ವಿಡ್ರಾ ಆಗುತ್ತೆ, ಹಾಗೆ ಚಾರ್ಜಸ್ ತುಂಬಾ ಕಡಿಮೆ ಇರುತ್ತೆ. ಇವಾಗ ಬ್ಯಾಕ್ ಬಂದು ಸರ್ಚ್ ಮಾಡಿ ವ್ಯಾಲೆಟ್ ಅಂತ ಸರ್ಚ್ ಮಾಡಿಬಿಟ್ರೆ ಟಾಪ್ ಅಲ್ಲಿ ಬರ್ತಲ್ಲ ಬ್ಲೂ ಟಿಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂದು ಆಲ್ರೆಡಿ ಅಕೌಂಟ್ ಇದೆ, ಸೊ ವ್ಯಾಲೆಟ್ ಅಂತ ಆಪ್ಷನ್ ಬಂತು. ನಿಮ್ಗೆ ಸ್ಟಾರ್ಟ್ ಅಂತ ಬರುತ್ತೆ, ಸ್ಟಾರ್ಟ್ ಅಂತ ಕ್ರಿಯೇಟ್ ಮಾಡಿ ಎಲ್ಲ ರೆಡಿ ಕೊಟ್ರೆ ನಿಮ್ದು ಕ್ರಿಯೇಟ್ ಆಗುತ್ತೆ ವ್ಯಾಲೆಟ್. ನಿಮ್ದು ವ್ಯಾಲೆಟ್ ಕ್ರಿಯೇಟ್ ಆದ್ಮೇಲೆ ಡೈರೆಕ್ಟ್ ನಿಮ್ದು ಹ್ಯಾಮ್ಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಓಪನ್ ಮಾಡಿದ್ಮೇಲೆ ಏರ್ಡ್ರಾಪ್ ಸೆಕ್ಷನ್ಗೆ ಹೋಗಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ. ಕನೆಕ್ಟ್ ಯುವರ್ ಟೋನ್ ವಾಲೆಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಕನೆಕ್ಟ್ ಯುವರ್ ವಾಲೆಟ್ ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ವ್ಯಾಲೆಟ್ ಆಪ್ಷನ್ ತೋರಿಸುತ್ತೆ. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಅಕೌಂಟ್ ಇದಕ್ಕೆ ಕನೆಕ್ಟ್ ಆಗುತ್ತೆ. ಏರ್ ಡ್ರಾಪ್ ಆದಾಗ ಎಲ್ಲ ಟೋಕನ್ಸ್ ಆಟೋಮೆಟಿಕ್ ಆಗಿ ವ್ಯಾಲೆಟ್ಗೆ ಜಮಾ ಆಗುತ್ತೆ. ಅದನ್ನ ಬ್ಯಾಂಕಿಗೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ಕೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.